ರಾಜ್ಯ ಬಜೆಟ್ನ ಬಗ್ಗೆ ವಿಪಕ್ಷ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಬಜೆಟ್ ಒಂದು ವಿನಾಶಕಾರಿ ಬಜೆಟ್ ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯ ಬಜೆಟ್ನ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಸಿದ್ದರಾಮಯ್ಯನವರ ಬಜೆಟ್ ದಾಖಲೆ ಬಜೆಟ್ ಅಂತ. ಮುಂದೆ 15 ಬಜೆಟ್ ಮಂಡಿಸೋ ಸಚಿವರು ಬರ್ತಾರೋ ಇಲ್ವೋ, ಬಹಳ ಅನುಭವ ಇರೋ ಆರ್ಥಿಕ ಸಚಿವ ಸಿದ್ದರಾಮಯ್ಯನವರು. ಆದ್ರೆ ಸಿದ್ದರಾಮಯ್ಯಗೆ ಬಜೆಟ್ ಓದೋವಾಗ ವಿಶ್ವಾಸದ ಕೊರತೆ ಇತ್ತು. ಸಿಎಂ ಗ್ಯಾರಂಟಿ ಗುಂಗಿನಿಂದ ಇನ್ನೂ ಹೊರಬಂದಂತೆ ಇಲ್ಲ ಅನ್ನಿಸ್ತಾ ಇದೆ. ಕಳೆದ ಬಜೆಟ್ ಸಂದರ್ಭದಲ್ಲಿ ಕಿವಿಗೆ ಹೂ ಇಟ್ಕೊಂಡಿದ್ರು, ಈಗ ಅದೇ ಹೂವನ್ನ ಸಿದ್ದರಾಮಯ್ಯ ಜನರ ಕಿವಿ ಮೇಲಿಟ್ಟಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಬಜೆಟ್ ಒಂದು ವಿನಾಶಕಾರಿ ಬಜೆಟ್ ಅಂತ ಹೇಳಿದ. ಇವತ್ತಿನ ಬಜೆಟ್ನ ನಾವೆಲ್ಲ ಗಮನಿಸೋದಾದ್ರೆ ಇತ್ತೀಚೆಗೆ ದೇಶದಲ್ಲಿ ಅಮೃತ ಕಾಲದ ಬಗ್ಗೆ ಚರ್ಚೆಗಳೇನು ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ಪ್ರತಿಕ್ರಿಯೆ ಗಮನಿಸಿದ್ದೆ ನಾನು. ಇದು ಅಮೃತ ಕಾಲ ಅಲ್ಲ, ವಿಷಕಾಲ ಅಂತಕ್ಕಂಥದ್ದನ್ನು, ವಿನಾಶಕಾಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಮಾಧ್ಯಮದ ಸ್ನೇಹಿತರ ಮುಂದೆ ಏನು ಹೇಳಿದರು, ಬಹುಶಃ ಇವತ್ತಿನ ಬಜೆಟನ್ನು ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿನಾಶ ಕಾಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಭದ್ರ ಬುನಾದಿಯನ್ನು ಈ ಬಜೆಟ್ನಲ್ಲಿ ನಾನು ಇಟ್ಟಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತಿನ ಬಜೆಟನ್ನು ನೋಡಿದಾಗ ನಾವು ಅರ್ಥೈಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಕಡೆ ರಾಜ್ಯಪಾಲರ ಭಾಷಣದಲ್ಲಿ ಹಲವಾರು ರೀತಿಯ ಕೇಂದ್ರ ಸರ್ಕಾರದ ಬಗ್ಗೆ ನಿಂದನೆಗಳನ್ನು ಏನು ಮಾಡಿದ್ರು, ಹಲವಾರು ಸುಳ್ಳುಗಳನ್ನು ಗೌರವಾನ್ವಿತ ರಾಜ್ಯಪಾಲರಿಂದ ಹೇಳಿಸಿದಂಥದ್ದೇನಿದೆ ಅದು ಈ ಬಜೆಟ್. ಸಿದ್ದರಾಮಯ್ಯನವರ 15ನೆಯ ದಾಖಲೆಯ ಬಜೆಟ್ ಅಂತಕ್ಕಂಥದ್ದೇನಿದೆ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲೂ 15 ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಆರ್ಥಿಕ ಸಚಿವರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ನನಗೆ. ಆದರೆ ಈ ಒಂದು ಆರ್ಥಿಕ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮೆಲ್ಲರೂ ಹಿರಿಯರಿದ್ದಾರೆ. ಭಾಳ ಅನುಭವಸ್ಥ ಆರ್ಥಿಕ ಸಚಿವರೇ ಇವರು. ಭಾಳ ಅನುಭವಗಳು ಇದೆ, ಆಡಳಿತದ ಪರಿಜ್ಞಾನವೂ ಇದೆ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ಈ ಒಂದು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.